ವೆಲ್ಕಮ್ ಟು ಶಿವಮೊಗ್ಗ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪ್ರೀತಿಯ ರೂಪ ಪ್ರಭಾಕರ್ ಕಡೆಯಿಂದ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತು ಶಿವಮೊಗ್ಗದಲ್ಲಿರುವಂಥ ನೋಡಿ ವೆಜ್ ಫುಡ್ ಕೋರ್ಟ್, ತಿನಿಸು ಅಂಗಳ ಸಸ್ಯಾಹಾರಿ, ಒಂದೇ ಸೂರಿನಡಿ ಎಲ್ಲ ಬಗೆಯ ತಿಂಡಿ ತಿನಿಸುಗಳು ಲಭ್ಯ ಅಂತೆ. ಸೊ ಇದು ಬಂದು ಮಲ್ಲಿಕಾರ್ಜುನ್ ಥಿಯೇಟರ್ ಪಕ್ಕಾನೇ ಇದೆ, ಗೋಪಿ ಸರ್ಕಲ್ ಅಲ್ಲಿ ಇವತ್ತು ನಾವಿದ್ದೀವಿ. ಸೊ ವೆಜ್ ಫುಡ್ ಕೋರ್ಟ್ ಮುಂದೆ ಇದ್ದೀವಿ. ಒಳಗೆ ಹೋಗಿ ಏನೆಲ್ಲ ಇದೆ ಈ ವೆಜ್ ಫುಡ್ ಕೋರ್ಟ್ ಅಲ್ಲಿ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನಾನು ಒಳಗೆ ಹೋಗೋಕೆ ಮುಂಚೆ ನಿಮಗೇನು ಮಾಡಬೇಕು ಅಂತ ಗೊತ್ತಾಯಿದೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಓಕೆನಾ? ಸರಿ, ಹಾಗಿದ್ರೆ ಬನ್ನಿ ವೆಜ್ ಫುಡ್ ಕೋರ್ಟ್ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ. ಎಂಟ್ರಿನಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಸಸ್ಯಾಹಾರಿ ಫುಡ್ ಕೋರ್ಟ್, ವಿವಿಧ ತಿನಿಸುಗಳ ಅಂಗಳ, ಕಾರ್ಯ ಅವಧಿ ಅಂದರೆ ಟೈಮಿಂಗ್ಸ್ ಹಾಕಿದ್ದಾರೆ. ಮುಕ್ತಾಯದ ಸಮಯ ಮಾತ್ರ ಹಾಕಿದ್ದಾರೆ, ರಾತ್ರಿ 10 ಗಂಟೆಗಂತೆ. ಕ್ಲೋಸಿಂಗ್ ಟೈಮ್ ನೈಟ್ 10 PM. ಪ್ಲಾಸ್ಟಿಕ್ ಬಳಕೆ ಕಡ್ಡಾಯವಾಗಿ ನಿಷೇಧಿಸಿದೆ. ಓಕೆ, ಬನ್ನಿ ಒಳಗೋಣ. ಏನೇನಿದೆ ನೋಡೋಣ. ಓಪನ್ ಟೈಮ್ ಹಾಕಿಲ್ಲಪ್ಪ, ಆದ್ರೆ ಗೊತ್ತಿಲ್ಲ. ಫುಲ್ ಸ್ಟ್ರೀಟ್ ಲೈಟ್ಸ್ ಕಾಣಿಸ್ತಾ ಇದೆ. Depends on other stalls, no opening time. ನೋಡಿ, ಫುಲ್ ಸ್ಟ್ರೀಟ್ ಲೈಟ್ ಕಾಣಿಸ್ತಾ ಇದೆ. And then ಓಹೋ ರೋಡ್ ಕಿರಣ್ ಅರುಣ್ ಗೋಬಿ ಮಂಚೂರಿ ಸ್ಟಾಲ್ ಅಂತೆ. ಫಸ್ಟ್ ಒನ್ ಇದು ಸ್ಟಾಲ್ ನಂಬರ್ 1. ಏನೇನ್ ಸಿಗತ್ತೆ ಸರ್ ಇಲ್ಲಿ? ಗೋಬಿ ರೈಸ್ ಐತೆ, ಗೋಬಿ ಐತೆ, ನೂಡಲ್ಸ್ ಐತೆ, ಗೋಬಿ ನೂಡಲ್ಸ್ ಇದೆ. ಅಲ್ಲೇ ಇದೆ ನೋಡಿ, ಅವ್ರು ಫುಲ್ ಗೋಬಿ ಮಂಚೂರಿ, ವೆಜ್ ಫ್ರೈಡ್ ರೈಸ್, ವೆಜ್ ನೂಡಲ್ಸ್, ಗೋಬಿ ಮಿಕ್ಸ್ ಫ್ರೈಡ್ ರೈಸ್, ಗೋಬಿ ಮಿಕ್ಸ್ ನೂಡಲ್ಸ್ ಹಾಕೋ ಫುಲ್ಲು. ಒಂದು ರೌಂಡ್ ಹಾಕೊಂಡು ಬರ್ತೀವಿ ಸರ್. ನೆಕ್ಸ್ಟ್ ಇದು ಖಾಲಿ ಇಡ್ಲಿ ಸ್ಟಾಲ್ ಇಲ್ಲ ಇಲ್ಲಿ ಸದ್ಯಕ್ಕೆ. ಇದು ಕೂಡ ಗೋಬಿ ಮಂಚೂರಿ ಸ್ಟಾಲ್ ನಂಬರ್ 3 ಇದು. ಇದು ಸ್ಟಾಲ್ ನಂಬರ್ 3 ಗೋಬಿ ಮಂಚೂರಿ ಸ್ಟಾಲ್. ಎಲ್ಲಾ ಕಡೆ ಗೋಬಿ ರೈಸ್ ಅಂತೂ ಸಿಗ್ತಾ ಇದೆ. ಸ್ಟಾಲ್ ನಂಬರ್ 3 ಇಲ್ಲಿ ಮಧ್ಯಾಹ್ನ ಬಂದ್ರೆ ಮೋಸ್ಟ್ಲಿ ಪಲಾವು, ಚಿತ್ರಾನ್ನ, ಮೊಸರನ್ನ, ಅನ್ನ ಸಾಂಬಾರ್ ಕೂಡ ಹಾಕೊಂಡಿದ್ದಾರೆ ಅವರು. ಓಕೆ, ಈ ಕಡೆ ನೋಡಿ ಜನಗಳು ತಿಂತಾ ಇರೋದು ನೋಡಿ. ಈ ಕಡೆ ಹಂಗೆ ತಿರುಗಿಸಿ ನೋಡಿ ಅಲ್ಲಿ. ಶ್ರೀ ಅನ್ನಪೂರ್ಣೇಶ್ವರಿ ಫುಡ್ ಬೈಟ್ ಸ್ಟಾಲ್ ನಂಬರ್ 4. ತಂದೂರಿ ರೋಟಿ, ಬಟರ್ ನಾನ್, ಪರೋಟಾ ದಾಲು, ಪರೋಟಾ ದಾಲ್, ಚಪಾತಿ. ಅವರೇ ಬೇಳೆ ಕರಿ. ಎಲ್ಲಿದೆ ಅವರೇ ಬೇಳೆ ಕರಿ? ಇಲ್ಲೇನಾ? ಅವರೇ ಬೇಳೆ ಕರಿ ಇದೆಯಾ ನಿಮ್ಮ ಹತ್ರ? ಅವರೇ ಬೇಳೆ ಕರಿ ದಾಲ್ ಕಣೋ, ದಾಲ್ ಮಂಜುಶ್ರೀ ಸ್ಟಾಲ್. ನೋಡಿ ಇಲ್ಲಿ ಜನ ಗೋಬಿ ಇದು ನೂಡಲ್ಸ್ ಇದೆ. ಇದು ಫುಲ್ ಇದೆ. ಇದು ವೆಜ್ ಫುಡ್ ಸ್ಟ್ರೀಟ್ ಅಲ್ವಾ? ಇದು ವೆಜ್ ಫುಡ್ ಕೋರ್ಟ್ ಫುಲ್ ಕಂಪ್ಲೀಟ್ ಆಗಿ. ಇದು ಕಂಪ್ಲೀಟ್ಲಿ ವೆಜ್. ಶ್ರೀ ಮುನೇಶ್ವರ ಫುಡ್ ಕಾರ್ನರ್ ಸ್ಟಾಲ್ ನಂಬರ್ 6. ಇಲ್ಲಿ ಪೂರಿ ವಡೆ, ಸೌತ್ ಇಂಡಿಯನ್. ಇಡ್ಲಿ ವಡೆ, ಪೂರಿ ವಡೆ, ಸಾಂಬಾರ್, ರೈಸ್ ಬಾತ್ಗಳು ಇದೆಯಾ? ಸೂಪರ್. ವಡೆ ಕರೀತಿದ್ದಾರೆ ನೋಡಿ. ನಮಸ್ತೆ ಸರ್, ಆರಾಮ್ ಸರ್? ಹೌದು ಸರ್, ನಮಸ್ತೆ. ಇದು ಫುಲ್ ಮಾರ್ಕೆಟ್ ನೋಡಿ. ಚೆನ್ನಾಗಿದ್ದೀರಿ? ಆರಾಮ್ ಸರ್, ಚೆನ್ನಾಗಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಕಡೆ ಇಡ್ಲಿನೂ ತಿಂತಾ ಇದಾರೆ, ಗೋಬಿ ರೈಸು ತಿಂತಾ ಇದಾರೆ, ಪರೋಟಾ ನಾನು ತಿಂತಾ ಇದ್ದಾರೆ. ಹೌದು. ಇನ್ನು ಮುಂದೆ ಏನೇನಿದೆ ಗೊತ್ತಿಲ್ಲ. ಪಾನಿಪುರಿ ಸ್ಟಾಲ್ ಕಾಣಿಸ್ತಾ ಇದೆ. ಇಲ್ಲಿ ಒಂದೊಂದೇ ಇದೆ. ಇಲ್ಲಿ ಗೋಬಿ ರೈಸ್, ಇಲ್ಲೂ ನಾಗರಾಜ್ ಫಾಸ್ಟ್ ಫುಡ್ ಸ್ಟಾಲ್ ನಂಬರ್ 7. ಸ್ಟಾಲ್ ನಂಬರ್ 7. ಇಲ್ಲಿ ಗೋಬಿ ಕರ್ದು ಇಟ್ಟಿದ್ದಾರೆ ನೋಡಿ. ಇಲ್ಲಿ ಡ್ರೈ ಗೋಬಿ ಕರ್ದು ಇಟ್ಟಿದ್ದಾರೆ ನೋಡಿ. ಇಲ್ಲಿ ಗೋಬಿ ರೈಸ್ ತುಂಬಾ ಫೇಮಸ್ ಅನ್ಸುತ್ತೆ. ಎಲ್ಲಾ ಕಡೆ ಗೋಬಿ ರೈಸ್ ಇದೆ. ಅಂಡ್ ಗೋಬಿ ರೈಸ್ ಎಲ್ಲಾ ಕಡೆನೂ ನೋಡಕ್ ಅದೇ ತರ ಇದೆ, ಸೇಮ್ ಅದೇ ತರ ಕಾಣಿಸ್ತಾ ಇದೆ ನೋಡಿ. ನಮ್ಮ ಸ್ನೇಹಿತರೊಬ್ರು ಇಡ್ಲಿ ಸಾಂಬಾರ್ ತಿಂತಾ ಇದ್ದಾರೆ. ಚೆನ್ನಾಗಿದೆ ಇಡ್ಲಿ ಸಾಂಬಾರು. ಬನ್ನಿ ಫುಡ್ ಸ್ಟ್ರೀಟ್. ನಾನು ನೋಡಿರ್ಲಿಲ್ಲ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ತಂದೂರಿ ರೊಟ್ಟಿ, ಬಟರ್ ನಾನು, ಚಪಾತಿ, ಪರೋಟ, ಪಲಾವು, ಅನ್ನ ಸಾಂಬಾರು, ಚಿತ್ರಾನ್ನ. ಇಲ್ಲಿ ರೋಟಿಗಳಾಗಿದೆ ಅಂತ ಗೊತ್ತಿಲ್ಲ. ಹೌದು, ಇಲ್ಲಿ ರೋಟಿಗಳನ್ನೆಲ್ಲ ಹೆಂಗೆ ತಾಕಿರ್ತಾರೆ ಅಲ್ವಾ? ಇದು ನಮ್ಮ ಕರ್ನಾಟಕದ ಶಿವಮೊಗ್ಗ. ನೋಡಿ, ಶಿವಮೊಗ್ಗಲ್ಲಿ ಈ ತರ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು.
MSV ಟಿಫನ್ ಸೆಂಟರ್ ಸ್ಟಾಲ್ ನಂಬರ್ 9. ಸೂಪರ್. ಓ ಇಲ್ಲಿ ಸೌತ್ ಇಂಡಿಯನ್ ಇದೆ ಮತ್ತೆ ತಂದೂರಿ ಇದು ಇದೆಯಾ? ಓ ಇವಾಗ ತಂದೂರಿ ರಜಾನ ಇವತ್ತು. ಸೌತ್ ಇಂಡಿಯನ್ ಸಿಗುತ್ತೆ ಇವಾಗ. ಹಾ ನೈಸ್. ಖಾಲಿ ಆಯ್ತಾ? ನಾವು ಲೇಟಾಗಿ ಬಂದ್ವಿ. 10 ಗಂಟೆ ಕ್ಲೋಸ್ ಅಲ್ವಾ? ಹೌದಾ? 10:30ನಾ? ಸ್ಟಾರ್ಟ್ ಎಷ್ಟೊತ್ತಿಗೆ ಸರ್ ಇಲ್ಲಿ? ಮಧ್ಯಾಹ್ನ 1 ಗಂಟೆಗಾ? ಓಕೆ ಓಕೆ. ಕರೆಕ್ಟ್. ಮತ್ತೆ ನೆಕ್ಸ್ಟ್ ರಾತ್ರಿ ಲೇಟ್ ಆಗಿರುತ್ತಲ್ಲ ಬೆಳಗ್ಗೆ. ಅಲ್ಲಿ ನೋಡಿ ಹೊರಗಡೆ ಕರೀತಿದ್ದಾರೆ. ದಸರಾಗೆ ಹೌದು ರಜಾ ಸಿಗುತ್ತಲ್ಲ, ಸೊ ಹಾಗಾಗಿ. ಸೂಪರ್. ಹೌದಾ? ನಿನ್ನೆ ಒಂದು ಸಿನಿಮಾ ಇತ್ತು ನೆಚ್ಚಿ ಅಂತ, ಹೊಸನಗರದಲ್ಲಿ ಶೂಟ್ ಆಗ್ತಾ ಇತ್ತು. ಹಾ ಅಶ್ವಿನ್ ಕುಮಾರ್ ಸರ್ ಎಲ್ಲ ಬಂದಿದ್ರು ಅಲ್ವಾ? ಹೌದಾ? ಮಿರ್ಚಿನಾ? ಏನ್ ಹೇಳಿದ್ ನೀವು? ನೆಚ್ಚಿ. ನೆಚ್ಚಿ. ಮುಂದೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಗುಡ್ ಲಕ್. ನೀರ್ ದೋಸೆ ಸ್ವೀಟ್ ಬೀಡ ಬರೋದು. ಶ್ರೀ ವೆಂಕಟೇಶ್ವರ ಪಾನಿಪುರಿ ಮತ್ತು ನೀರ್ ದೋಸೆ ಸ್ಟಾಲ್ ಇದೆ. ಸ್ಟಾಲ್ ನಂಬರ್ 10 ಅಲ್ಲ ಮೇಡಮ್? ಇದಂತೂ ಜನ ಹೇಗೆ ಎಲ್ಲ ಕಡೆ ದೊಡ್ಡ ಜಾಗ ಇದೆ ಅಂತ ನಿಜವಾಗ್ಲೂ ಹೊರಗಿಂದ ಕಾಣಿಸ್ಲೇ ಇಲ್ಲ ನನಗೆ. ಅನ್ಕೊಳ್ಳೂ ಇಲ್ಲ ನಾನು ಇಷ್ಟು ಉದ್ದ. ಅಂದ್ರೆ ಆ ಎಂಡಿಂದ ಬಹುಶಃ 2 ಎಂಟ್ರೆನ್ಸ್ ಇದೆ ಅನ್ಸುತ್ತೆ ಇಲ್ಲಿಗೆ. ಹೌದಾ? ಕರೆಕ್ಟ್. ಯಾಕಂದ್ರೆ ಇಷ್ಟುದ್ದ ಇದೆಯಲ್ಲ. ಸೊ ಇದು ಬೇರೆನೇ ರೋಡ್ ಬರುತ್ತೆ ಅನ್ಸುತ್ತಲ್ಲ ಆ ಕಡೆ. ಇದು ಗೋಪಿ ಸರ್ಕಲ್ ಆಯ್ತು. ಅದು ಎಲ್ಲಿ ಬರುತ್ತೆ? ಅಲ್ಲಿ ಮಲ್ನಾಡ್ ಸೆಂಟರ್ ಮಲ್ನಾಡ್ ಸೆಂಟರ್ ಬರುತ್ತಾ? ಓ 2 ಎಂಟ್ರೆನ್ಸ್ ಆಗಿದೆ. ಗೋಪಿ ಸರ್ಕಲ್ ಕಡೆಯಿಂದ ಒಂದು, ಮಲ್ನಾಡ್ ಸೆಂಟರ್ ಕಡೆಯಿಂದ ಒಂದು. ಓದ್ದಗಿದೆ. ಎಷ್ಟು ಸ್ಟಾಲ್ ಇದೆ ಗೊತ್ತಿಲ್ಲ, ಲೆಕ್ಕ ಹಾಕೋಣ. ಫುಲ್ ನೋಡ್ಬಿಟ್ರಲ್ಲ ಎಷ್ಟು ಅಂತ. ನೀವೇನ್ ತಗೊಳ್ತಾ ಇದೀರ ಈಗ? ನೀರ್ ದೋಸೆನ? ಪಾನಿಪುರಿ. ಫೋಟೋ ತಗೊಳ್ತಾ ಇಲ್ಲಿ ನೋಡಿ, ಇಲ್ಲಿ ಪಟ್ಟು ಹಾಕ್ತಾ ಇದ್ದಾರೆ. ಓ ಇದು ನೀರ್ ದೋಸೆ. ಇದು ಸ್ಟಾಲ್ ನಂಬರ್ 10. ಹೇಗೆ ಅಂದ್ರೆ ಸ್ಟಾಲ್ ನಂಬರ್ 11 ಪಂಜುರ್ಲಿ ಸ್ಟಾಲ್. ಓ ಸ್ಟಾಲ್ ನಂಬರ್ 11 ಪಂಜುರ್ಲಿ ಸ್ಟಾಲ್. ಒಂದ್ ರೌಂಡ್ ಹೋಗಿ ಬಂದ್ಬಿಡ್ತೀವಿ ಮೇಡಮ್. ಇವ್ರನ್ನೇ ಬಿಟ್ಬಿಡ್ರಿ. ಥ್ಯಾಂಕ್ ಯು. ಬಾಯ್. ಸೊ ಇಲ್ಲಿ ಮಸಾಲೆ ದೋಸೆ, ಚಪಾತಿ, ಮಸಾಲೆ ದೋಸೆ ಬರ್ತೀವಿ. ಇಲ್ಲಿ ಸ್ವಲ್ಪ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಹೋಳಿಗೆಗಳೆಲ್ಲ ಸಿಗುತ್ತೆ ನೋಡಿ. ಸ್ಟಾಲ್ ನಂಬರ್ 7 ಪಂಜುರ್ಲಿ ಸ್ಟಾಲ್. ಪಂಜುರ್ಲಿ ಗೀ ರೈಸ್, ಚಿತ್ರಾನ್ನ, ಬಟರ್ ಕುಲ್ಚಾ. ಇವ್ರ ಮೆನುನಲ್ಲಿ ಸಾಕಷ್ಟು ಐಟಮ್ಸ್ ಕಾಣಿಸ್ತಾ ಇದೆ. ಹೋಳಿಗೆಗಳು ನಡೀತಿದೆ ನೋಡಿ ಅಲ್ಲಿ. ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ. ವಿಜಯ್ ಗೋಬಿ ಸ್ಟಾಲ್. ಸ್ಟಾಲ್ ನಂಬರ್ 12. ಸ್ಟಾಲ್ ನಂಬರ್ 12. ಹೌದು ಸರ್. ಎಷ್ಟು ಮಧ್ಯಾಹ್ನ 1 ಗಂಟೆಯಿಂದ ಇರ್ತೀರಾ ನೀವು? 1 ಗಂಟೆಯಿಂದ ಹಾಫು ಫುಲ್ಲು ಗೋಬಿ ಎಲ್ಲಾನು ಹಾಫು ಫುಲ್ಲು ಸಿಗುತ್ತೆ. ಎಷ್ಟು ವರ್ಷದಿಂದ ಇದೆ ಸರ್ ಈ ಫುಡ್ ಸ್ಟ್ರೀಟ್? 15 ವರ್ಷ. ಫುಡ್ ಕೋರ್ಟ್. ಓ ಸೂಪರ್. ಇಲ್ಲಿ ನೋಡಿ ಚತುರ್ಥಿ ರೋಟಿ ಸ್ಟಾಲ್. ಚತುರ್ಥಿ ರೋಟಿ ಸ್ಟಾಲ್. ಅಗೇನ್ ತಂದೂರಿ. ಇದು ಅಕ್ಕಿ ರೊಟ್ಟಿ, ವೆಜ್ ಬಿರಿಯಾನಿ. ಸ್ಟಾಲ್ ನಂಬರ್ 13. ಅನ್ನ ಸಾಂಬಾರು ಇದೆಯಾ ನಿಮ್ಮ ಹತ್ರ? ಸ್ಟಾಲ್ ನಂಬರ್ 14 ಶ್ರೀ ದುರ್ಗಾಂಬ ಫಾಸ್ಟ್ ಫುಡ್. ಏನೇನಿದೆ ಇಲ್ಲಿ? ಪಲಾವು, ಗೀ ರೈಸು, ಮೊಸರನ್ನ, ಅನ್ನ ಸಾಂಬಾರು, ಪರೋಟ. ಎಲ್ಲೋ ಜನ ನೋಡಿ ಹಾಗೆ ಒಂದ್ಸಲ. ರೇಣುಕಾಮ್ಮ ದೇವಿ ಫುಡ್ ಸೆಂಟರ್. ಸ್ಟಾಲ್ ನಂಬರ್ 15. ಓ ಇದು ನೋಡಿ, ನೋಡಿ ಏನು ಹಾಕಿದ್ದಾರೆ. ದೋಸೆ 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 ಸುತ್ತಿದ್ದಾರೆ. ಪಡ್ಡು ಆಗ್ತದೆ, ಬಿಸಿ ಬಿಸಿ ಪಡ್ಡು. ಸ್ಟಾಲ್ ನಂಬರ್ 16. ಇದು ಪಡ್ಡು. ಶ್ರೀ ವೀರ ಕಲ್ಲು ಕುಟಿಕ ಪ್ರಸನ್ನ. ವೆರಿ ನೈಸ್. ಬಿಸಿ 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 ಪಡ್ಡು ಆಗ್ತಾ ಇದೆ ನೋಡಿ. ಓ ಈ ದೋಸೆನೂ ಚೆನ್ನಾಗಿದೆ ನೋಡಿ ಇವ್ರದ್ದು. ಆ ದೋಸೆ ನೋಡಿ ಹೆಂಗಿದ್ಯಾ ನೋಡಿ. ಇಲ್ಲಿ ಪಡ್ಡು ನೋಡಿ.
ಸೊ ಈಗ ಈರುಳ್ಳಿ ಆಲ್ರೆಡಿ ದೋಸೆ ನೋಡಿ. 16 ಸ್ಟಾಲ್ ಈರುಳ್ಳಿ ಆಗಿದೆ. ದೋಸೆ. ಹಾ ಓ ಇಲ್ಲಿ ವೆರಿ ಡಿಫ್ರೆಂಟ್ ಫ್ರೂಟ್ ಬೌಲ್ ಬಂತು ನಮ್ಗೆ. ಪಪಾಯ ಬಾಳೆಹಣ್ಣು ವೆರಿ ನೈಸ್. ವಾಟರ್ ಮೆಲನ್ ಇದೆ, ಬೇಕು ಅಂದ್ರೆ ತಗೋಬಹುದು ನಾವು. ನೆಕ್ಸ್ಟ್ ಸ್ಟಾಲ್ ನಂಬರ್ 17. ನನ್ನ ನಂಬರ್ 17 ಯಾಕಂದ್ರೆ ನನ್ನ ಹುಟ್ಟದ ಹಬ್ಬ 17. ಸೊ ರೂಪಾಗೆ ಬೇಕಾಗಿರುವಂತದ್ದು ಫ್ರೂಟ್ಸ್ ಅಂತ ಗೊತ್ತಾಯ್ತು. ನಮ್ದು ನಂಬರ್ಗೆ ಯಾಕೋ 27ನೇ ನಂಬರ್ ಸ್ಟಾಲ್ ಕಾಣಿಸ್ತಾ ಇಲ್ಲ. ಬಹುಶಃ ನಾವು ಏನ್ ಬೇಕೋ 27 ಆಲಪ್ 30. ಏನ್ ಬೇಕೋ ತಿನ್ಬೋದು ನಾವು. ಸ್ವಾಮಿ ರೊಟ್ಟಿ ಸ್ಟಾಲ್, ಸ್ಟಾಲ್ ನಂಬರ್ 18. ಸ್ವಾಮಿ ರೊಟ್ಟಿ ಸ್ಟಾಲ್. ಹಲೋ ಥ್ಯಾಂಕ್ ಯು. ಇಬ್ರು ಒಟ್ಟಿಗೆ ಬಂದ್ಬಿಟ್ವಿ ಇವಾಗ. 3 ಜನನು ಒಟ್ಟಿಗೆ ಬಂದ್ವಿ ನೋಡಿ. ಸ್ಟಾಲ್ ನಂಬರ್ 19. ಸೀತಾರಾಮಾಂಜನೇಯ ಗೋಬಿ ಸ್ಟಾಲ್. ಇದು ಗೋಬಿ ಮಂಚೂರಿ ಸ್ಟಾಲ್. ಇದು ನೋಡಿ, ಗೋಬಿ ಮಂಚೂರಿ, ವೆಜ್ ಫ್ರೈಡ್ ರೈಸು, ನೂಡಲ್ಸ್, ಗೋಬಿ ರೈಸು, ಗೋಬಿ ನೂಡಲ್ಸ್. ಹೌದು, ಇದಿಷ್ಟು ಇರುತ್ತೆ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ರೊಟ್ಟಿ ಸ್ಟಾಲ್. ಇಲ್ಲಿ ನೋಡಿ ರೊಟ್ಟಿ ಬಡಿತಾ ಇದ್ದಾರೆ. ರೊಟ್ಟಿ ಬಡಿತಾ ಇದ್ದಾರೆ. ಜೋಳದ ರೊಟ್ಟಿ ಬಡಿತಿದ್ದಾರೆ ಹಂಗೇನೆ. ನೋಡಿ ಹೇಗಿದೆ ಅಂತ. ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯನ ಇವತ್ತು. ನೀವು ಈ ಫುಡ್ ಕೋರ್ಟ್ ನ ನೋಡಿದ್ರೆ ಇಲ್ಲಿ ಏನೇನ್ ತಿಂದಿದ್ರಿ, ಯಾವ್ದು ಚೆನ್ನಾಗಿದೆ ಅಂತ ನಮ್ಗೆ ಹೇಳಿ. ನಾವಂತೂ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ ಶಿವಮೊಗ್ಗಲ್ಲಿ. ಸೂಪರ್ ಆಗಿದೆ ಇದು ವೆಜ್ ಫುಡ್ ಕೋರ್ಟ್. ಆಶ್ಚರ್ಯ, ಖುಷಿ ಎಲ್ಲ ಮಿಕ್ಸ್ಡ್ ರಿಯಾಕ್ಷನ್. ಯಾಕಂದ್ರೆ ಅಲ್ಲಿಂದ ಇಲ್ಲಿ ತನಕ ಫುಲ್ ಫುಡ್ ಕೋರ್ಟ್. ಕರೆಕ್ಟ್. ಸೊ ಎರಡೆರಡು ಎಂಟ್ರೆನ್ಸ್, ಒಂದು ಗೋಪಿ ಸರ್ಕಲ್, ಒಂದು ಮಲ್ನಾಡ್ ಹೇಳಿದ್ರು ಏನೋ ಮಲ್ನಾಡ್ ಸೆಂಟರ್. ಇನ್ನೊಂದು ಮಲ್ನಾಡ್ ಸೆಂಟರ್. ಎರಡೆರಡು ಎಂಟ್ರಿ ಈ ಕಡೆ ಆ ಕಡೆ ಇನ್ನೇನು ಮುಗಿತಾ ಬಂತು. ಇದು 20ನೇ ಸ್ಟಾಲ್. ನಂಬರ್ 20. ಇನ್ನೊಂದು 5 ಇದೆ ಕರೆಕ್ಟ್ ನಂಬರ್. ನನ್ನ ಬರ್ತಡೆಗೆ ಯಾವ ಸ್ಟಾಲ್ ಇದೆ ಅಂತ ನಾನು ನೋಡೋಣ ಬನ್ನಿ. ನಂದು 27th. ಓ ಇಲ್ಲಿ ಚೇತನ್ ನೀರ್ ದೋಸೆ ಸ್ಟಾಲ್. ಚೇತನ್ ನೀರ್ ದೋಸೆ ನೋಡಿ, ಅಲ್ಲಿ ದೋಸೆ ಹಾಕ್ತಾ ಇದ್ದಾರೆ ಮೇಡಮ್. ನೀರ್ ದೋಸೆ ಹಾಕ್ತಾ ಇದ್ದಾರೆ. ಕರೆಕ್ಟ್. ಕ್ಯಾಮ್ರಾ ಬಿಟ್ಬಿಟ್ಟಿದ್ದೀರಾ ಅಂತ ಇದ್ರು. ಇಲ್ಲ ಕ್ಯಾಮ್ರಾ ನೀರ್ ದೋಸೆ ಆಗ್ಬಿಡುತ್ತಾವಲ್ಲ. ಹಲೋ ನೀವೇನ ನೀರ್ ದೋಸೆಗೆ ವೇಟಿಂಗ್ ಇವಾಗ? ಅದಕ್ಕೆ ನಿಮಗೆ ನೀರ್ ದೋಸೆ ಚಿಂತೆ. ಅದಕ್ಕೆ ಅವ್ರ ಕ್ಯಾಮ್ರಾ ಅದ್ರಲ್ಲಿ ಹಾಕ್ಬಿಟ್ಟಿದ್ದೀರಾ ಅಂತ ಇದ್ರು. ರೆಗ್ಯುಲರ್ ಆಗಿ ಬರ್ತಿರ್ತೀರಾ ಇಲ್ಲಿಗೆ? ತುಮಕೂರನಿಗೆ. ಓ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ಜಾಗ? ನೀರ್ ದೋಸೆ ಹೌದು ಹೌದು. ಇದಕ್ಕೇನು ಹಾಕಲ್ಲ ಜಾಸ್ತಿ. ಹೌದು, ಪೂರ್ತಿ ಎಣ್ಣೆನೇ ಇಲ್ದೇನೂ ಮಾಡಿಸ್ಕೋಬಹುದು ಇದನ್ನ. ಸೊ ಇಲ್ಲಿ ಕಸ್ಟಮೈಸಬಲ್ ಆಗಿ ಮಾಡಿಸ್ಕೊಳ್ಬಹುದು ಅಂತ ಮಾತಾಡ್ತಾ ಇದ್ದಾರೆ. ಎಣ್ಣೆ ಇಲ್ಲದೆ. ಥ್ಯಾಂಕ್ ಯು. ಮೊಸರನ್ನ ತಗೊಳ್ತೇವೆ ನೋಡಿ. ಕರ್ಡ್ ರೈಸ್. ಕರ್ಡ್ ರೈಸ್. ಒಬ್ಬನೇ ಮಗ ಮೇಡಮ್. ಸೊ ಇದು ನಂದನ್ ಗೋಬಿ ಮಂಚೂರಿ ಸ್ಟಾಲ್, ಸ್ಟಾಲ್ ನಂಬರ್ 22. ನಂದನ್ ಗೋಬಿ ಮಂಚೂರಿ ಸ್ಟಾಲ್. ಡ್ರೈ ಗೋಬಿ ಕರೆದಿಟ್ಬಿಟ್ಟಿದ್ದಾರೆ. ಡ್ರೈ ಗೋಬಿ, ಹೂಕೋಸ್ ಗೋಬಿ, ಪಾಲಕ್ ಗೋಬಿ, ಗೋಬಿ ರೈಸು, ಫ್ರೈಡ್ ರೈಸು, ನೂಡಲ್ಸ್. ಪಾಲಕ್ ಗೋಬಿನೂ ಸಿಗತ್ತಂತೆ ಇಲ್ಲಿ. ಇದು ಸ್ಟಾಲ್ ನಂಬರ್ 23. ಓ, ಇಲ್ಲಿ ಫಸ್ಟ್ ಮೊಟ್ಟೆ ನೋಡಿದ್ ನಾನು. ಹೌದು, ಇಲ್ಲಿ ಎಗ್ ರೈಸ್, ಆಮ್ಲೆಟ್, ಬೇಸಿಕ್ ಮೊಟ್ಟೆ, ಎಗ್ ಮಸಾಲೆ, ಎಗ್ ಬುರ್ಜಿ ಮತ್ತು ಬ್ರೆಡ್ ಆಮ್ಲೆಟ್ ದೊರೆಯುತ್ತೆ ಅಂತ. ಸ್ಟಾಲ್ ನಂಬರ್ 23. ಅಲ್ಲಿಂದ ಫುಲ್ಲು ಇದಿತ್ತು. ಇದು ಒಂದೇ ಫಸ್ಟ್ ಎಗ್ ನೋಡಿದ್ದು. ಬಹುಶಃ ಲಾಸ್ಟ್ ಅನ್ಸುತ್ತೆ. ಒನ್ ಅಂಡ್ ಓನ್ಲಿ, ಇನ್ಯಾವುದೂ ಇಲ್ಲ ಅನ್ಸುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿ ಫ್ರೂಟ್, ಅಲ್ಲೂ ಮತ್ತೆ ಗೋಬಿ ಮಂಚೂರಿ ಸ್ಟಾಲ್. ಹೌದು ಸರ್. ಶ್ರೀ ಚೌಡೇಶ್ವರಿ ಗೋಬಿ ಸ್ಟಾಲ್, ಸ್ಟಾಲ್ ನಂಬರ್ 24. ಬೆಂಗಳೂರೇ. ಚೌಡೇಶ್ವರಿ ಗೋಬಿ ಸ್ಟಾಲ್. ನಾವು ಗೋಕರ್ಣಕ್ಕೆ. ಹೌದೌದು, ಸಾಕಷ್ಟು ವರ್ಷ ಆಯ್ತಲ್ಲ. ಥ್ಯಾಂಕ್ ಯು. ಬರ್ತೀವಿ, ಒಂದ್ ರೌಂಡ್ ಮುಗಿಸ್ಕೊಂಡ್ ಬರ್ತೀವಿ ಸರ್. ಫುಲ್ ನೋಡ್ಕೊಂಡ್ ಬರ್ತಾ ಇದೀವಿ ಫಸ್ಟ್ ಟೈಮ್. ನಮ್ಗೆ ಇಲ್ಲಿ ಒಂದು ಬಂತು ನೋಡಿ. ಮತ್ತೆ ಇಲ್ಲಿ ಮತ್ತೆ ಇನ್ನೊಂದು ಫ್ರೂಟ್ ಸ್ಟಾಲ್. ಸ್ಟಾಲ್ ನಂಬರ್ 25. ಶರತ್ ಶವಂತಿ ಫ್ರೂಟ್ಸ್ ಅಂಡ್
ಫ್ರೆಶ್ ಜ್ಯೂಸ್ ಸೆಂಟರ್. ವಾವ್. ನಿಮ್ದು ಆಕ್ಚುಲಿ ಹಾ 24/26 ಇಲ್ಲ 24/27 ಇದು 26 ಇರಬೇಕಾಗಿತ್ತು. ಜಾಗ ಚಿನ್ನ ಇದು ಇದು ನೋಡಿ. ಜಾಗ ಇದು. ಸೊ ಈ ಸ್ಟಾಲ್ ಯಾರು ಹಾಕೊಳ್ತು ಅಂದ್ರೆ ಇದು 26 ಸ್ಟಾಲ್ ಬರುತ್ತೆ. ಕರೆಕ್ಟ್. ಇದು 27th. ಸೊ ನನ್ನ ಹುಟ್ಟದ ಶಿವದುರ್ಗ ಫಾಸ್ಟ್ ದಿನ. ಫುಡ್. ಓ ಇದು 27, ಅದು 28. ಹಾ ಸ್ಟಾಲ್ ನಂಬರ್ 27 and 28. ತಂದೂರಿ ರೋಟಿ. ಎರಡು ಶಾಪ್ ರೋಟಿ, ಕುಲ್ಚಾ, ವೆಜ್ ಫ್ರೈಡ್ ರೈಸ್, ಹೌದಮ್ಮ? ವೆಜ್ ನೂಡಲ್ಸ್, ಗೋಬಿ ಮಂಚೂರಿ ಎಲ್ಲ ಇದೆ. ಓಕೆ, ಸ್ಟಾಲ್ ನಂಬರ್ 28. ಇದಕ್ಕೆ ಇಲ್ಲಿ ಮುಗೀತು. ನಾವು ಎಕ್ಸಿಟ್ ಆಗ್ತಾ ಇದೀವಿ, ಬಟ್ ಸಾಕಷ್ಟು ಜನ ಈ ಕಡೆಯಿಂದ ಎಂಟ್ರಿ ತಗೊಳ್ತಿದ್ದಾರೆ. ಹಾ. So, ಈ ಕಡೆದು ನೋಡ್ಬಿಡೋಣ, ನಡೀರಿ ಹಂಗೇನೆ. ಸೊ ಈ ಕಡೆ ಇದು ಎಕ್ಸಿಟ್ ಫುಡ್ ಕೋರ್ಟ್, ಅದು ಆಚೆ ಕಡೆ. ಎಕ್ಸಿಟ್ ಎಂಟ್ರಿ ಏನಾದ್ರೂ ಏನಾದ್ರು ಅನ್ಕೊಳ್ಬಹುದು. ಅನ್ಕೋಬಹುದು, ಯಾಕಂದ್ರೆ ಯಾರಿಗೆ ಯಾವ ಎಂಟ್ರಿ ಹತ್ರ ಇದೆಯೋ ಅದಕ್ಕೆ ಬರ್ಬೋದು ಹೌದು. ಅಲ್ವಾ. So, ಬಟ್ ಇಲ್ಲಿ- ಇವ್ರ ಆಕ್ಚುಲ್ ಪ್ರಕಾರ ಇದು ಎಕ್ಸಿಟ್, ಯಾಕಂದ್ರೆ ಧನ್ಯವಾದಗಳು ಹಾಕಿದ್ದಾರೆ ನೋಡಿ ಇಲ್ಲಿ. ಹೌದು, ಇಲ್ಲಿ ನೋಡೋಣ ಇಲ್ಲಿ. ಅಂಡ್ ಸ್ಟಾಲ್ ನಂಬರ್ಸ್ ಪ್ರಕಾರನು ಹೌದು. ಇದು ಎಕ್ಸಿಟ್. ಬಟ್ ಇಲ್ಲೂ ಎಂಟ್ರಿ ಎಕ್ಸಿಟ್ ಅಂತ ಏನು ಹಾಕಿಲ್ಲ ಇಲ್ಲಿ. ವೆಜ್ ಫುಡ್ ಕೋರ್ಟ್, ಸಸ್ಯಾಹಾರಿ ಫುಡ್ ಕೋರ್ಟ್ ಅಷ್ಟಂತೂ ಹಾಕಿದ್ದಾರೆ. ಹೌದು, ಅಲ್ವೇನೋ? ಒಂದೇ ಸೂರಿ ನಡಿ ಎಲ್ಲಾ ಬಗೆಯ ತಿಂಡಿ ತಿನಿಸುಗಳು ಲಭ್ಯ. ಹೌದು, ಆಲ್ಮೋಸ್ಟ್ ಎಲ್ಲಾ ತಿಂಡಿ ತಿನಿಸುಗಳು ಲಭ್ಯ. ಪಾನಿಪುರಿ ಒಂದೇನು ಕಾಣಿಸ್ಲಿಲ್ಲ ಅಲ್ವಾ ನಮಗೆ? ಇತ್ತು ಪಾನಿಪುರಿ ಇತ್ತು, ಗೋಬಿ ಇತ್ತು, ಫ್ರೈಡ್ ಗೋಬಿ ರೈಸ್. ಅಂತೂ ಬೇಜಾನು, ಅದೇ ಡಿಮಾಂಡ್ ಜಾಸ್ತಿ ಹೌದು, ಅನ್ಸುತ್ತೆ. ಹೌದು. ಗೋಬಿ, ಫ್ರೈಡ್ ರೈಸ್, ನೂಡಲ್ಸ್ ಡಿಮಾಂಡ್ ಜಾಸ್ತಿ. ಬಿಟ್ರೆ ತಂದೂರಿ, ಹೌದು. ನಾನು ಅದು ಜಾಸ್ತಿ ಡಿಮ್ಯಾಂಡು. ಹೌದು. ಆಮೇಲೆ ಜೋಳದ ರೊಟ್ಟಿ ಇಡ್ಲಿ. ಸ್ಟಾಲ್ ಒಂದೆರಡು ಇತ್ತು, ಇಡ್ಲಿ ಇತ್ತು, ಅನ್ನ ಸಾಂಬಾರ್ ಇತ್ತು. ಇಡ್ಲಿ ವಡೆ ಪೂರಿ ಅದು ಇತ್ತು. ಹಾ, ಪೂರಿ, ಸೌತ್ ಇಂಡಿಯನ್ ವಡೆ ಇತ್ತು. ಏನು ಅದು ಪಾನಿಪುರಿ? ಏನ್ ಹೇಳ್ತೇನೆ, ಆಕ್ಷನ್ ಮಾಡಿ ತೋರಿಸಿ, ನನಗೆ ಅರ್ಥ ಆಗ್ತಾ ಇಲ್ಲ ಅದು. ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ಬರ್ಗರ್ ಇಲ್ಲ ಅಂತ ನಾನು. ಹಾ, So, ಆಫ್ಕೋರ್ಸ್ ಅದಿಲ್ಲ. ಪಿಜ್ಜಾ ಗಿಜ್ಜಾ ಅಂಥದ್ದು ಯಾವುದೂ ಇಲ್ಲ. ಸೊ ಸಾಕಷ್ಟು ಇದೆ ರೀ, ಅಲ್ಲಿಂದ ಇಲ್ಲಿ ತನಕ ಉದ್ದಕ್ಕೂ ಫುಡ್ ಕೊಟ್ಟು. ಸೊ ಶಿವಮೊಗ್ಗದವ್ರಿಗೆ ಇದು ಗೊತ್ತೇ ಇರುತ್ತೆ, 15 ವರ್ಷದಿಂದ ಇದಿದೆಯಂತೆ. ಮಧ್ಯಾಹ್ನ 1 ಗಂಟೆಗೆ ಶುರುವಾಗಿ ರಾತ್ರಿ 10 ಗಂಟೆ 10:30 ತನಕ ಓಪನ್ ಇರುತ್ತೆ. ಸೊ ಶಿವಮೊಗ್ಗದಲ್ಲಿ ಅಕಸ್ಮಾತ್ ಯಾರಾದ್ರು ಮಿಸ್ ಆಗಿಬಿಟ್ಟಿದ್ರೆ ಇಲ್ಲಿ ಬಂದು ನೀವು ಏನು ಟ್ರೈ ಮಾಡಿದ್ರಿ, ಏನು ಚೆನ್ನಾಗಿರುತ್ತೆ ಅನ್ನೋದನ್ನ ನಂಗೆ ಸಜೆಸ್ಟ್ ಮಾಡಿ ಕಮೆಂಟ್ ಮಾಡಿ, ಆಯಿತಾ. ಆ್ಯಂಡ್ ಹೊರಗಿನವರು, ನಮ್ಮ ಥರದವರು ಶಿವಮೊಗ್ಗಕ್ಕೆ ಬಂದಾಗ, ಶಿವಮೊಗ್ಗದಿಂದ ಬೇರೆ ಊರಿಗೆ ಪಾಸ್ ಆಗ್ತಾ ಇರುವಾಗ ನೀವು ಒಂದ್ಸಲ ಇಲ್ಲಿ ಬಂದು ಕಂಪ್ಲೀಟಾಗಿ ವೆಜ್ ಫುಡ್ ಕೋರ್ಟ್, ಒಂದೇ ಒಂದು ಸ್ಟಾಲ್ ನಂಬರ್ 23, ಒಂದೇ ಒಂದು ಸ್ಟಾಲಲ್ಲಿ ಮಾತ್ರ ಎಗ್ಗೆ ಸಂಬಂಧಪಟ್ಟಾಗೆಲ್ಲ ಇದೆ. ನೋ ಅಂದರೆ ನಾನು ಏನು ಹೇಳೋದು, ನೋ ಪ್ರಾಪರ್ ನಾನ್ ವೆಜ್ ಸ್ಟಾಲ್, ಚಿಕನು ಮಟನ್ ಥರದ್ದು ಯಾವುದು ಒಂದು ಸ್ಟಾಲ್ ಇಲ್ಲ ಇದರಲ್ಲಿ. ಒಂದೇ ಒಂದು ಸ್ಟಾಲ್ ಮಾತ್ರ ಎಗ್ದಿದೆ, ಅದ್ರಲ್ಲಿ ಕಂಪ್ಲೀಟಾಗಿ ಎಗ್ದೇ ಎಲ್ಲ ಸಿಗ್ತಾ ಇದ್ದಿದ್ದು. ಸೊ ಎಸ್, ಟ್ರೈ ಮಾಡಿ, ಏನು ಅನ್ನಿಸ್ತು ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ ಈ ಒಂದು ವಿಡಿಯೋ ನಿಮಗೆ ಮಾಡಿ ತೋರಿಸೋದಕ್ಕೆ. ಬಿಕಾಸ್ ಇಷ್ಟುದ್ದ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಇದನ್ನು ಆಲ್ರೆಡಿ ಒಂದು 4-5 ಸಲ ಹೇಳಿಬಿಟ್ಟೆ ನಾನು ನಿಮಗೆ. ಬಟ್ ಎಸ್, ಅಷ್ಟೇ ನನಗೆ ಆಶ್ಚರ್ಯ ಆಗಿದೆ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಆ್ಯಂಡ್ ತುಂಬ ಹೆಲ್ಪ್ಫುಲ್ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಬಿಕಾಸ್ ವೆಜ್ ಫುಡ್ಡನ್ನ ಹುಡುಕ್ತಾ ಇರೋರಿಗೆ ಒಂದೇ ಕಡೆ ಎಲ್ಲ ಸಿಕ್ಕಿಬಿಟ್ರೆ ಈಸಿ ಅಲ್ವಾ, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಆ್ಯಂಡ್ ಒಂದ್ಸಲ ಇಲ್ಲಿ ಎಂಟ್ರಿ ತೊಗೊಂಡ್ರೆ ಕೆಲಸ, ತಿಂಡಿ ತಿನಿಸು, ಊಟ ತಿಂಡಿ ಏನು ಕೆಲಸ ಇದೆ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತಾ ಇರ್ಬೋದು. ಕರೆಕ್ಟ್. ನಾವಿನ್ನೂ ಅದರಲ್ಲಿ ಯಾವುದು ಟೇಸ್ಟ್ ನೋಡಿಲ್ಲ. ಕರೆಕ್ಟ್. ಓಕೆ, ಈಗ ಟೇಸ್ಟ್ ನೋಡ್ತೀವಿ. ಟೇಸ್ಟ್ ನೋಡ್ತು ಅಂದ್ರೆ ಅದರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀವಿ, ಹೇಗಿದೆ ಏನು ಅಂತ. ಎಲ್ಲಿ ಟೇಸ್ಟ್ ನೋಡಬೇಕು ಅಂತ ಇನ್ನೂ ಡಿಸೈಡು ಮಾಡಿಲ್ಲ ಅನ್ಸುತ್ತೆ ನಾನು. ಏನು ತಿನ್ಬೇಕು ಅಂತಿದ್ದೀರಾ ನೀವು? ಗೊತ್ತಿಲ್ಲ ಇನ್ನು. ನಾನು ಫ್ರೂಟ್ ಬೌಲ್, ಬಟ್ ಅದೇನು ಟೇಸ್ಟ್ ಮಾಡಿ ಹೇಳುವಂಥದ್ದು ಏನೂ ಇಲ್ಲ. ಕರೆಕ್ಟ್. ಫ್ರೂಟ್ ಬೌಲ್ ಅಂತೂ ತಿಂತೀನಿ, ಅದಂತೂ ಫಿಕ್ಸು. ಅದು ಬಿಟ್ಟು ಬಹುಶಃ ಎಲ್ಲಾದ್ರೂ ಒಂದು ತಂದೂರಿ ರೋಟಿ ಟ್ರೈ ಮಾಡಬಹುದು ಅನ್ಸುತ್ತೆ ನಾನು, ಅಥವಾ ಜೋಳದ ರೊಟ್ಟಿ, ಹೇಳೋಕ್ಕಾಗಲ್ಲ. ಎನಿವೇಸ್, ಸೊ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಾವಣಗೆರೆ, ಶಿವಮೊಗ್ಗ, ಹೀಗೆ ಬೇರೆ ಬೇರೆ ಊರುಗಳದ್ದು ಸಾಕಷ್ಟು ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇನ್ನೂ ಯಾವ್ದಾದ್ರು ಊರುಗಳದ್ದು ನಿಮಗೆ ವಿಡಿಯೋ ನೋಡಬೇಕು ಅಂತ ಆಸೆ ಇತ್ತು ಅಂದರೆ ಕಮೆಂಟ್ ಮಾಡಿ, ನಿಮ್ಮ ಸಜೆಷನ್ನ ನಮಗೆ ಹೇಳಿ. ಓಕೆ, ಮಿಕ್ಕಿದನ್ನೆಲ್ಲ ಕಮೆಂಟ್ ಮೂಲಕನೇ ಹಂಚ್ಕೊಳ್ಳೋಣ. ಸರಿ, ಹಾಗಿದ್ರೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.